ಡಿಮಾಂಡ್ ಶೆಲ್ಟರ್ಸ್ ಅವರು ಕಾಂಪೌಂಡ್ ಏನಿದೆ ಆ ಕಾಂಪೌಂಡನ್ನು ಯಾರೋ ಒಬ್ರು ಬಂದು ಸರ್ವೆ ಆಗ್ಬಿಟ್ಟು ಇದು ಬಂಡಿದಾರಿ ಇದೆ, ರಾಜಕಾಲುವೆ ಇದೆ ಅಂತೇಳಿ ಸಾರ್ವಜನಿಕರಿಗೆ ಅವಕಾಶ ಕೊಡಿ. ಮಾತಾಡುವಾಗ ಸಾರ್ವಜನಿಕರಿಗೆ ಅವಕಾಶ ಕೊಡಿ. ನಾನು ಹೇಳೋಂಥದ್ದು ಸರ್ಕಾರಿ ಜಾಗನ ನಾವು ಹೊಡೆಯಲ್ಲ ಅಂತ ಬಿಟ್ಟು ನೀವು ಎಂಡೋಸ್ಮೆಂಟ್ ಕೊಟ್ಟು ಆಮೇಲೆ ಹೋಗಿ. ಇಡೀ ಆನೇಕಲ್ ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಕಬಳೆ ಮಾಡಿರೋ ಜನ ಇದ್ದಾರೆ. ನಿರ್ಮಾಣ ಆಫೀಸ್ ಅಂತಿದೆ, ಅವರು ಕೂಡ ಒಂದು ನೋಟಿಸ್ ಕೊಡ್ದಿರಾ ಏಕಾಏಕಿ ಇವರು ಬಂದು ಸರ್ವೆ ಮಾಡಿದ್ರು. ಸರ್ವೆ ನಂಬರ್ ಜಾಗಕ್ಕೆ ಪಂಚಾಯತಿಗೆ ಸಂಬಂಧ ಐತೇನ? ಸರ್ಕಾರಿ ಜಾಗ ಒಂದು ಇನ್ಯಾರೋ ಬೇರೆಯವ್ರ ಕಡೆಯಿಂದ ಈ ಜನಗಳಿಗೆ ಧಮಕಿ ಹಾಕ್ಸೋದು, ಈ ರೀತಿ ತೊಂದರೆಗಳು ಕೊಡೋದು, ಇವೆಲ್ಲ ಮಾಡೋದು ಬೇಡ. ಜನ ಎಲ್ಲರೂ ಸೇರ್ಕೊಂಡು ಯಾರು ಸಂದೇಶ ಅನ್ನೋರು ಒಬ್ರು ಸೇರ್ಕೊಂಡು ಬಂದಿದ್ದಾರೆ, ಕಟ್ಟಿದ್ದಾರೆ. ರಾಜಕಾಲುವೆ ಅಂತ ಹೇಳಿ ಆಗ್ಲಿ, ಬಂಡಿ ದಡ ಅಂತ ಹೇಳಿ ಯಾವುದೇ ರೀತಿ ಇಲ್ಲ. ಇವಾಗ ಒಂದು ಸೆಕೆಂಡ್ ಆ ಕಡೆ ಹೋಗ್ಬಿಟ್ಟು ನಮ್ಮ ಹತ್ರ ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನದಕ್ಕೆ? ನಾವು ಚೆಕ್ ಮಾಡಿದೀವಿ. ಒಂದು, ನೀವ್ಯಾರು ಸ್ವಾಮಿ ಹೊಡೆಯಕ್ಕೆ? ನಿಮ್ಗೆ ಆದೇಶ ಕೊಟ್ಟಿದ್ದಾರಾ? ನೀವೇನು ಗೌರ್ಮೆಂಟ್ ಎಂಪ್ಲಾಯಿನಾ? ಬೆಂಗಳೂರು ಐಟಿ-ಬಿಟಿ ನಗರಿ, ಬೆಂಗಳೂರು ಬಣ್ಣದ ನಗರಿ, ಬೆಂಗಳೂರು ಕನಸಿನ ನಗರಿ. ಯಾವಾಗ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಲ್ಪಟ್ಟೋ ಕೆಲವೇ ವರ್ಷಗಳಲ್ಲಿ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿಯಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಸಹಜವಾಗಿ ಬೆಂಗಳೂರಿನಲ್ಲಿ ಒಂದು ನಿವೇಶನ ತೆಗೆದುಕೊಳ್ಬೇಕು, ಅದರಲ್ಲಿ ಮನೆ ಕಟ್ಕೊಳ್ಬೇಕು, ಈ ಒಂದು ಬೆಂಗಳೂರಿನ ಹವಾಮಾನದಲ್ಲಿ ಬದುಕಬೇಕು ಎನ್ನುವಂತ ಆಸೆ ಇದೆ. ಈ ರೀತಿ ಆಸೆ ಪಟ್ಟು ತೆಗೆದುಕೊಂಡಂತವರ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಬದುಕುಗಳು ಕೆಲವು ಕಡೆ ಹಸನಾಗಿದೆ, ಕೆಲವೊಂದು ಕಡೆ ಅಂಕು ಡೊಂಕಾಗಿದೆ. ಕಾರಣ ಬಿಲ್ಡರ್ಗಳು ಬಣ್ಣ ಬಣ್ಣದ ಆಸೆಗಳನ್ನ ತೋರಿಸಿ ಸೈಟ್ಗಳನ್ನ ಮಾರಾಟ ಮಾಡ್ತಾರೆ. ತೆಗೆದುಕೊಳ್ಳುವಂತವರಿಗೆ ಅಂದ್ರೆ ಕೊಂಡುಕೊಳ್ಳುವಂತವರಿಗೆ ಅದು CA ಏರಿಯಾನ ಅಥವಾ ಅದು ಮಾರಾಟ ಮಾಡುವಂತ ಏರಿಯಾನ ಅದ್ಯಾವುದು ಕೂಡ ಗೊತ್ತಾಗೋದಿಲ್ಲ. ಆ ರೀತಿ ತೆಗೆದುಕೊಂಡಂತವರ ಬದುಕು ಈಗ ಒಂದಷ್ಟು ಡೋಲಾಯಮಾನವಾಗಿದೆ. ಆ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡದಂತವರೇ ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಗಳ ಪೈಕಿ ಓರ್ವರಾಗಿರುವಂತ ನಿರ್ಮಾಣ್ ಶೆಲ್ಟರ್ಸ್ ಅಥವಾ ನಿಸರ್ಗ ಬಡಾವಣೆ. ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೈಟ್ಗಳನ್ನ ಖರೀದಿಸಿದ್ರು, ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದೊಂದು ಪ್ರತಿಷ್ಠಿತ ಬಿಲ್ಡರ್ ಒಂದು ಕಾಲದಲ್ಲಿ ಆಗಿತ್ತು. ಯಾವಾಗ ಕಾಲ ಉರುಳಿತು ಹಣದ ಆಸೆಗೆ ನಿರ್ಮಾಣ್ ಶೆಲ್ಟರ್ಸ್ನವರು CA ಸೈಟ್ಗಳನ್ನು ಕೂಡ ಮಾರಾಟ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮನೆಗಳು ಕೂಡ ನಿರ್ಮಾಣ ಆಗೋಗಿದೆ, ಒಂದಷ್ಟು ಒತ್ತುವರಿಗಳು ಕೂಡ ಆಗಿದೆ. BMRDAನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರ್ಲಾಗಿದೆ ಅಂತ ಹೇಳಿ ಆರೋಪಿಸಿ ಒಂದಷ್ಟು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಈಗ ದಲಿತ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸಂದೇಶ್ ಅವರ ನೇತೃತ್ವದಲ್ಲಿ ಒಂದಷ್ಟು ಹೋರಾಟಗಳು, ಈಗ ಆ ಒಂದು ಹೋರಾಟಗಳ ಫಲವಾಗಿ ಒಂದಷ್ಟು ತೆರವುಗಳು ಕೂಡ ಆಗ್ತಾ ಇದೆ. ಡೆಮೋಲಿಷನ್ಸ್. ಇಲ್ಲಿನ ನಿವಾಸಿಗಳು ಈಗ ನಾವು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಸಂದೇಶ್ ಯಾರು ಬಂದು ಇದನ್ನ ಡೆಮೋಲಿಷನ್ ಮಾಡೋದಕ್ಕೆ, ಸಂದೇಶ್ಗೆ ಯಾರು ದೂರನ್ನ ಕೊಟ್ಟಿದ್ರು, ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ ಯಾವಾಗ ನಿರ್ಮಾಣ್ ಶೆಲ್ಟರ್ಸ್ನ ಒಂದಷ್ಟು CA ಜಾಗದಲ್ಲಿ ಕಾಂಪೌಂಡ್ಗಳನ್ನ ಉರುಳಿಸಲಾಯಿತು, ಈಗ ಸಿಡಿದೆತ್ತಿರುವಂತ ನಿವಾಸಿಗಳು ಸಭೆಯನ್ನ ನಡೆಸಿ ನಮಗೆ ವಿನಾಕಾರಣ ತೊಂದರೆಯನ್ನ ಕೊಡ್ತಿದ್ದಾರೆ. ಸಂದೇಶ್ ಅವರು ಒತ್ತಡವನ್ನ ಹಾಕಿ ಅಧಿಕಾರಿಗಳ ಮುಖಾಂತರ ಇಲ್ಲಿ ಗೋಡೆಗಳನ್ನ ತೆರವುಗೊಳಿಸುವಂತದ್ದು, ಕಾಂಪೌಂಡ್ಗಳನ್ನ ತೆರವುಗೊಳಿಸುವಂತದ್ದು, ಅಂಗಡಿಗಳನ್ನ ತೆರವುಗೊಳಿಸಿ ನಮ್ಮ ಬದುಕನ್ನ ಮೂರಾಬಟ್ಟೆ ಮಾಡಲು ಯತ್ನಿಸ್ತಾ ಇದ್ದಾರೆ. ಒಂದು ರೀತಿ ಬ್ಲಾಕ್ ಮೇಲ್ ಮಾಡ್ತಿರುವಂತ ಕಾಣ್ತಿದೆ ಎನ್ನುವಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಆ ಸಭೆಯಲ್ಲಿ ಏನಾಯ್ತು, ಯಾರೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಹೌದು, ಪರದೆಯ ಮೇಲೆ ನೀವು ಎರಡು ಸ್ಕ್ರೀನ್ಗಳಲ್ಲಿ ಒಂದು ಕಡೆ ಡೆಮೋಲಿಷನ್ ಆಗ್ತಾ ಇರುವಂತದ್ದು, ಮತ್ತೊಂದು ಕಡೆ ಸಭೆ ಆಗ್ತಾ ಇರುವಂತದ್ದು ಕಾಣ್ತಿದ್ದೀರಾ. ಮತ್ತು ಅದೇ ಸ್ಕ್ರೀನ್ ನಲ್ಲಿಯೇ ಅಧಿಕಾರಿಗಳೊಂದಿಗೆ ಜಟಾಪಟಿ ನಡೆಸ್ತಾ ಇರುವಂತ ಸಂದೇಶ್ ಅವರು, ಮತ್ತು ಈ ಕಡೆ ಈ ಒಂದು ಜಟಾಪಟಿಯಿಂದಲೇ ನಮ್ಮ ಕಾಂಪೌಂಡ್ ಗಳನ್ನ ಧ್ವಂಸ ಮಾಡ್ಲಾಯ್ತು, ಇದು ಸಂದೇಶ್ ಅವರ ಪ್ರತಿಷ್ಠೆಗಾಗಿ ಇದನ್ನ ಧ್ವಂಸ ಮಾಡ್ಲಾಯ್ತು ಅಂತ ಹೇಳಿ ಆರೋಪಿಸಿ ಸಭೆಯ ದೃಶ್ಯಗಳನ್ನು ಕೂಡ ನೋಡೋಣ ಬನ್ನಿ. ಹೌದು ಇಲ್ಲ, ಬಟ್ ಈಗ ಏಕಾಏಕಿ ಸ್ಟಾಪ್ ಮಾಡೋದು ನಾನು ಹೇಳಿದ್ದೀನಿ ಏನಿದ್ರು ಹಿನ್ನೆಲೆ ಇರೋದು ಒಂದ್ ನಿಮಿಷ ಈಗ ಇದ್ರ ಮೇಲೆ ಏನಾದ್ರು ಕಂಟೆಂಪ್ಟ್ ಹೋದ್ರೆ ನಮಗೆ ಪ್ರಾಬ್ಲಮ್ ಆಗೋದು.
ಓವರ್ ಆಲ್ ಆನೇಕಲ್ ತಾಲೂಕಲ್ಲಿರುವಂತ ಪ್ರತಿಯೊಬ್ಬರು ಈಗ ಹಿಂದೆ ಹೋಗಿ ಏನಾಯ್ತೋ ಗೊತ್ತಿಲ್ಲ, ಮಾಧ್ಯಮದವ್ರು ನೋಡ್ತಾ ಇದ್ದಾರೆ, ಓವರ್ ಆಲ್ ಕರ್ನಾಟಕನೂ ನೋಡುತ್ತೆ. ಒತ್ತುವರಿ ತೆರವು ಇವತ್ತು ಡೇಟ್ ಕೊಟ್ಟಿದ್ದೀರಾ, ಏಕಾಏಕಿ ಸ್ಟಾಪ್ ಮಾಡು ಅಂತ ಹೇಳ್ತಾ ಇದ್ದೀರಾ. ಸರ್ಕಾರಿ ಜಾಗ ತೆರವು ಮಾಡೋ ಅಂತ ನಾಮ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಮಾಡ್ಬಿಡ್ತೀನಿ. ನಾನು ಹೇಳೋದು ಕೇಳಿ ಸರ್, ದಯವಿಟ್ಟು ಸಾರ್ವಜನಿಕರಿಗೆ ಅವಕಾಶ ಕೊಡಿ. ಮಾತಾಡುವಾಗ ಸಾರ್ವಜನಿಕರಿಗೆ ಅವಕಾಶ ಕೊಡಿ. ಒಂದು ಸಂಘಟನೆ ಒಬ್ಬ ಸದಸ್ಯ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಅಂದರೆ ಪೂರ್ತಿಯಾಗಿ ರಿಸೀವ್ ಮಾಡ್ಕೊಂಡು ಆಮೇಲೆ ನೀವು ಮಾತಾಡಿ. ಯಾರು ಬೇಡ ಅಂದರು. ಈಗ 5 ತಿಂಗಳ ಕಾದಿದ್ದಕ್ಕೆ ಮಾನ್ಯ ತಹಸೀಲ್ದಾರ್ ಅವರ ಆದೇಶದ ಮೇಲೆ ನೀವು ಅಧಿಕಾರಿಯಾಗಿ ನೀವು ಇವತ್ತು ಇಲ್ಲಿ ಬಂದಿದ್ದೀರಾ. ಸರ್ಕಾರಿ ಜಾಗ ನಮಗೂ ಗೊತ್ತು, ನಿಮಗೂ ಗೊತ್ತು, ಓವರ್ ಆಲ್ ಇಂಡಿಯಾಗೂ ಗೊತ್ತು. ಸರ್ಕಾರಿ ಜಾಗಕ್ಕೆ ಯಾರೂ ಸ್ಟೇ ಕೊಡಲ್ಲ. ಸರ್ಕಾರಿ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಸ್ಟೇ ಕೊಡಲ್ಲ. ಅವ್ರು ಯಾವುದೋ ಬೇರೆ ಜಾಗ ತೋರಿಸ್ಕೊಂಡು ಬಂದು ಸಾವಿರಾರು ಸ್ಟೇಲಿ ತಗೊಂಡ್ಬಂದಿರೋದು ಹೈಕೋರ್ಟಿಂದ 1 2 ಅಲ್ಲ. ಅದು ನಮ್ಗೆ ಗೊತ್ತು. ಈಗ ನಾವು ಹೇಳೋಂಥ ಸರ್, ನಾನು ಹೇಳೋಂಥದ್ದು ಸರ್ಕಾರಿ ಜಾಗನ ನಾವು ಹೊಡೆಯಲ್ಲ ಅಂತ ಬಿಟ್ಟು ನೀವು ಎಂಡೋಸ್ಮೆಂಟ್ ಕೊಟ್ಟು ಆಮೇಲೆ ಹೋಗಿ ಅಲ್ವಾ? ಅರ್ಧ ಮಾಡಿ ಬಿಟ್ಟು ಹೋಗುವಾಗ ನೋಡೋ ಜನ ಏನಂತಾರೆ, ನೋಡೋ ಜನಕ್ಕೆ ಏನಂತಲ್ಲ, ಅವ್ರೇನೋ ಅನ್ಕೊಳ್ಳಿ ಪರವಾಗಿಲ್ಲ, ಹಂಗಂತಲ್ಲ. ಈಗ ಜನಕ್ಕಿಂತ ಏನು ದೊಡ್ಡವ್ರ ಜನಗಳೇ ತಾನೇ. ಈಗ ಹಂಗಂತ ಕಾನೂನ ನಾವು ಉಲ್ಲಂಘನೆ ಮಾಡಕ್ಕಾಗತ್ತಾ? ಸರ್ಕಾರಿ ಕಾನೂನ ಉಲ್ಲಂಘನೆ ಸರ್ಕಾರಿ ಬಂಡಿದಾರಿಗೆ ಸ್ಟೇಟ್ ಆಫ್ ಕರ್ನಾಟಕ ಪಂಚಾಯತಿ ಲಿಮಿಟ್ಸ್ ಬರೋದು ಅರ್ಥ ಆಯ್ತಲ್ಲ? ನೋಡು, ಪಂಚಾಯತ್ ರಾಜು, ಡಿಪಾರ್ಟ್ಮೆಂಟ್ ಆಫ್ ಪಂಚಾಯತ್ ರಾಜು, ಡಿಪಾರ್ಟ್ಮೆಂಟ್ ಆಫ್ ಇವರು ಯಾರದು PDಒಗೊಂದು, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೊಂದು ಸರ್ವೆ ಇದು ಮಾಡಿರೋದು, ಏನೋ ಸ್ಟೇ ತಂದಿರೋದು. ಸರ್ವೆ ಅಧಿಕಾರಿಗಳು ತಂದವರ 2 ಸೆಕೆಂಡ್ ಹಿಂದಕ್ಕೆ ಹೋಗಿರೋದು, 2 ಸೆಕೆಂಡ್ ಆ ಕಡೆ ಹೋಗಿರೋದಪ್ಪ. ಸ್ಟೇನೇ ಕೊಡಲ್ಲ. ಸರ್ವೆ ನಂಬರ್ ಜಾಗಗಳಿಗೆ ಪಂಚಾಯತಿಗೆ ಸಂಬಂಧನೇ ಇಲ್ಲ, ಅವ್ರಿಗೂ ಗೊತ್ತು. ಸರ್ವೆ ನಂಬರ್ ಜಾಗಕ್ಕೆ ಪಂಚಾಯತಿಗೆ ಸಂಬಂಧ ಐತೇನ? ಸರ್ಕಾರಿ ಜಾಗ ಒಂದು ರಾಜಕಾಲುವೆ ಅಥವಾ ಗುಂಡ್ತೋಪು, ಗೋಮಾಳ ಜಾಗ, ಬಂಡಿದಾರಿ, ಇವುಗಳಕ ಪಂಚಾಯತಿಗೆ ಸಂಬಂಧನೇ ಇಲ್ಲ. ಅವ್ರು ಪಾರ್ಟಿ ಮಾಡ್ಕೊಂಡ್ ಬಂದಿರೋದು ಪಂಚಾಯತಿ ಅವ್ರು. ನೋಡ್ರ ನಮ್ಮ ಮೀಡಿಯಾದವರು ಎಲ್ಲಾದ್ರೂ ತಹಸೀಲ್ದಾರ್ ಹೆಸರು ಐತಾ? ಇವಾಗ 1 ಸೆಕೆಂಡ್ ಆ ಕಡೆ ಹೋಗ್ಬಿಟ್ಟು ನಮ್ಮ ಹತ್ರ ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಏನದಕ್ಕೆ? ಏನ್ ಮಾಡ್ತಾ ಇಲ್ಲ, ನಾನು ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾರೆ ಅಂದ್ರೆ ಏನ್ ಅರ್ಥ? ಸರ್ ನಿಮ್ಮ ಹೆಸರು ಲೀಗಲ್ ಒಪಿನಿಯನ್ ತಗೊಳ್ತೀವಿ ಬಿಡ್ರಿ. ಬೇಡ ಸರ್, ಲೀಗಲ್ ಒಪಿನಿಯನ್ ತಗೊಳ್ಳೋಣ. ಇಲ್ಲಾಂದ್ರೆ ನಮಗೆ ಸ್ಟೇ ಕೊಡ್ತಾರೆ. ನಮಗೆ ಕಂಟೆಂಪ್ಟ್ ಆಗುತ್ತೆ ಅದು. ಯಾರಿಗಾದ್ರೂ ಇವ್ರ ಕಂಟೆಂಪ್ಟ್ ಬೇರೆಯವರಲ್ಲ. ನಾನು ಹೇಳಂತದ್ದು ಇವ್ರೇನ್ ಬೇರೆಯವರಲ್ಲ, ಇವ್ರಿಗೆ ಕಂಟೆಂಪ್ಟ್ ಆಗುತ್ತೆ. ಅವ್ರಿಗೆ ಮಾಡ್ಕೊಳ್ಳಿ, ಕಂಟೆಂಪ್ಟ್ ಆಗುತ್ತೆ. ಇವಾಗ ಆದೇಶ ಕೊಟ್ಟಿರೋದು ಯಾರು? ಅವ್ರಿಗೆ ಮಾಡ್ಕೊಳ್ಳಿ, ನೀವು ಮಾಡಿರೋದು. ಮೇಲೆ ಮತ್ತೆ ನಮ್ಮ ಮೇಲೂ ಕಂಟೆಂಪ್ಟ್ ಈಗ ನನಗೊಂದು ಕೆಲಸ ಮಾಡಿ ಸರ್, ನನ್ನ ಮೇಲೂ ಕಂಟೆಂಪ್ಟ್ ಈಗ ನನಗೊಂದು ಕೆಲಸ ಮಾಡಿ ಸರ್, ನಾನು ಲೀಗಲ್ ಒಪಿನಿಯನ್ ತಗೋತೀನಿ, ಮಾಡ್ತೀನಿ ಅಂತ ಹೇಳ್ತಾರೆ. ಸಭೆಯ ನಂತರ ಇಲ್ಲಿನ ನಿವಾಸಿಗಳು ಅಂದ್ರೆ ನಿಸರ್ಗ ಬಡಾವಣೆಯ ನಿವಾಸಿಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ, ಇದು ಕೇವಲ ಒಂದು ಪ್ರತಿಷ್ಠತೆಗೆ ವ್ಯವಸ್ಥಿತವಾದಂತಹ ಪಿತೂರಿ ಮತ್ತು ಸಂದೇಶ್ ಅವರು ಹೇಳೋ ಹಂತೆ 361 ಮನೆಗಳನ್ನ ಧ್ವಂಸ ಮಾಡಲಾಗುವುದು ಅಂತ ಇವರಿಗೆ ಅಧಿಕಾರ ಕೊಟ್ಟವರು ಯಾರು, ಅಥವಾ ಆ ಒಂದು ಧ್ವಂಸ ಆಗುವಂತಹ ಮನೆಗಳು ಯಾವ್ದ್ಯಾವ್ದು ಇವರಿಗೆ ಹೇಗೆ ಗೊತ್ತು ಅಂತೇಳಿ ಪ್ರಶ್ನೆ ಮಾಡಿದ್ದು ಇಲ್ಲಿನ ನಿವಾಸಿಗಳು. ಹೀಗೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಶುರುವಾಗಿತ್ತು. ಏನೋ CA ಪಾರ್ಕ್ ಅನ್ನೋ ಒಂದು ವಿಚಾರ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ತೊಂದರೆ ಆಗ್ತಾ ಇತ್ತು. ಅದು ಕೋರ್ಟ್ಗಳಲ್ಲಿ ಕೇಸು ನಡೀತಾ ಇತ್ತು. ಎಲ್ಲರಿಗೂ ಭಯಭೀತರಾಗಿದ್ರು. ಏನೋ CA ಪಾರ್ಕ್ ಇದೆ, ನಂದಿದೆ, ಅಲ್ಲಿದೆ, ಇಲ್ಲಿದೆ ಅಂತೇಳಿ ಸುಮಾರು ಸತಿ ಆಗ್ತಾ ಇತ್ತು. ಏನಿವತ್ತು ಮೊನ್ನೆ ಒಂದು ನಡೆದಂಥ ಒಂದು ದುರದೃಷ್ಟಕರ ಏನಂತಂದರೆ, ನಿರ್ಮಾಣ್ ಶೆಲ್ಟರ್ಸ್ ಅವರು ಕಾಂಪೌಂಡ್ ಏನಿದೆ ಆ ಕಾಂಪೌಂಡನ್ನು ಯಾರೋ ಒಬ್ಬರು ಬಂದು ಸರ್ವೆ ಆಗ್ಬಿಟ್ಟು ಇದು ಬಂಡಿದಾರಿ ಇದೆ, ರಾಜಕಾಲುವೆ ಇದೆ ಅಂತೇಳಿ ಒಂದು ಹೊಡೆದ್ರು. ಯಾವುದೇ ರೀತಿ ಸರ್ವೆ ಮಾಡಿರಿದಾಗ ಸರ್ವೆ ರೆಕಾರ್ಡ್ಸು ಒಂದು ಇದರಲ್ಲಿ ಸಂಬಂಧಪಟ್ಟಂಥ ಒಂದು ನಮ್ಮದು ನಿಪ್ಮ್ಯಾಟ್ ಒಂದು ಟ್ರಸ್ಟ್ ಅಂತ ಇದೆ, ಅವ್ರಿಗೊಂದು ನೋಟಿಸ್ ಕೊಡಲಿಲ್ಲ. ಸಂಬಂಧಪಟ್ಟಂಗೆ ಒಂದು ನಿರ್ಮಾಣ ಆಫೀಸ್ ಅಂತಿದೆ, ಅವ್ರಿಗೂ ಕೂಡ ಒಂದು ನೋಟಿಸ್ ಕೊಡ್ದಿರಾ ಏಕಾಏಕಿ ಇವರು ಬಂದು ಸರ್ವೆ ಮಾಡಿದ್ರು. ಸರ್ವೆ ಮಾಡ್ಕೊಂಡೋಗಿದ್ದಾರೆ, ಯಾರೂ ಇರಲಿಲ್ಲ. ಯಾವುದೋ ಮಧ್ಯಾಹ್ನ 3 ಗಂಟೆ ಎಲ್ಲ ಯಾವಾಗ ಬಂದರು ಸರ್ವೆ ಮಾಡ್ಕೊಂಡೋಗಿದ್ದಾರೆ. ನಮಗೆ ನೋಟಿಸ್ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅದ ನಂತರ ಏಕಾಏಕಿ ಒಂದು ಡೇಟ್ ಕೊಟ್ಬಿಟ್ಟು ತಹಸೀಲ್ದಾರ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ಸರ್ವೆ ಮಾಡಿ ರಿಪೋರ್ಟ್ ಹಾಕಿ ಅಂತೇಳಿ ಅವ್ರಿಗೆ DTಗೋ ಯಾರಿಗೋ ಏನಂತ RIಗಳಿಗೋ ಮಾಹಿತಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಅದು ಕಾಪಿ ನಾನು ನಿಮಗೆ ಕೊಡ್ತೀನಿ. ಅದರಲ್ಲಿ ಎಲ್ಲೂ ಕೂಡ ಡೆಮಾಲಿಷನ್ ಮಾಡಿ ಅಂತೇಳಿ ಕೊಟ್ಟಿಲ್ಲ. ಇವರು ಸರ್ವೆ ಮಾಡಿದ್ದಾರೆ, ತಹಸೀಲ್ದಾರ್ಗೆ ರಿಪೋರ್ಟ್ ಹಾಕಿದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ. ಅದು ಸರ್ವೆ ಮಾಡಿರೋ ಪ್ರಾಬ್ಲಮ್ಮ ಏನನ್ನೋದು ಗೊತ್ತಿಲ್ಲ. ಸೀದಾ ಬಂದಿದೆ, ಮಾರನೇ ದಿವಸ ಬಂದುಬಿಟ್ಟು JCBಗಳು ತರಿಸ್ಬಿಟ್ರು, ತಗೊಬಂದರು. ನಿಮ್ಮದು ರಾಜಕಾಲುವೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ನಮಗೂ ಕೊಟ್ಟಿಲ್ಲ, ಯಾರೋ ನಿರ್ಮಾಣ್ ಶೆಲ್ಟರ್ಸ್ ಅವ್ರಿಗೂ ಕೊಟ್ಟಿಲ್ಲ, ನಿಪ್ಮ್ಯಾಟ್ ಅವ್ರಿಗೂ ಕೊಟ್ಟಿಲ್ಲ, ಯಾವ ರೆಸಿಡೆಂಟ್ ಅವ್ರಿಗೂ ಕೂಡ ಗೊತ್ತಿಲ್ಲ. ಸೀದಾ ಬಂದಿದೆ, ಏಕಾಏಕಿ ಹೊಡಿತಾ ಇದ್ದಾರೆ. ಕೇಳಿದ್ರೆ ಯಾರು ಪಾಪ ಕೇಳಿದ್ರೆ, ಅಲ್ಲಿದ್ದಂತ ಕೇಳಿದ್ರೆ ಎಲ್ಲರಿಗೂ ಭಯ. ಯಾಕಂದರೆ 100-150 ಜನ ಎಲ್ಲರೂ ಸೇರಿಕೊಂಡು, ಯಾರು ಸಂದೇಶ್ ಅನ್ನೋರು ಒಬ್ಬರು ಸೇರಿಕೊಂಡು ಬಂದಿದ್ದಾರೆ, ಕಟ್ಟಿದ್ದಾರೆ. ಅವ್ರು ಕೊಟ್ಟಿದ್ದಾರೆ, ಬಂಡಿದಾರಿ ಅಂತೇಳಿ ಏನೋ ಕೊಟ್ಟಿದ್ದಾರೆ, ಮಾಡಲಿ, ನಾವೇನು ಸಂತೋಷ. ಬಟ್ ಹೊಡೀರಿ ಅಂದರೆ ನಮಗೆ ಮಾಹಿತಿ ಕೊಡೋದು ಬೇಡವಾ? ಕೇಳಿದ್ರೆ ಯಾವುದೇ ರೀತಿ ನೋಟಿಸ್ ಕೊಡೋಂಗಿಲ್ಲ. ಯಾಕಂದರೆ ನಿಜವಾಗ್ಲೂ ಅಲ್ಲಿ ರಾಜಕಾಲುವೆ ಇದ್ದರೆ
ಸರ್ ಸರ್ವೆ ಆಗಿ ನಾವು ಯಾಕಂದ್ರೆ ನೀವು ನೋಡ್ಬೋದು ಬೇಕಾದ್ರೆ ಇವತ್ತಿನ ಮಾಹಿತಿ ತೆಗೆದು ನೋಡಿ, ಏನು ವಿಲೇಜ್ ಮ್ಯಾಪ್ ಇದೆ, ವಿಲೇಜ್ ಮ್ಯಾಪಲ್ಲಿ ಅಲ್ಲಿ ಯಾವುದೇ ರೀತಿ ರಾಜಕಾಲುವೆ ಅಂತೇಳಿ ಆಗಲಿ ಬಂಡಿ ದಡ ಅಂತೇಳಿ ಯಾವುದೇ ರೀತಿ ಇಲ್ಲ. ನಾವು ಚೆಕ್ ಮಾಡಿದ್ದೀವಿ. ಒಂದು ಇವತ್ತು ದಿಶಾಂಕ್ ಆ್ಯಪ್ ಕೂಡ ತೆಗೆದು ನೋಡಿ, ಅಲ್ಲೂ ಕೂಡ ಇಲ್ಲ. ಏಕಾಏಕಿ ಇವರು ಈಗ ನಮಗೆ ತಿಳಿದಂಗೆ ಇಲ್ಲ ಅಂದಮೇಲೆ ನಮಗೆ ಒಂದು ಮನವರಿಕೆ ಮಾಡಬೇಕಲ್ಲ, ಈ ಜಾಗ ಬಂಡಿ ದಾರಿ ರಾಜಕಾಲುವೆ ಹೋಗಿದೆ ತಗೊಳ್ಳಿ ನಿಮಗೆ ಬನ್ನಿ ಅಂತ ಹೇಳಿದ್ರೆ ನಾವು ನಿಂತ್ಕೊಂಡು ನಾವು ತೆರವುಗೊಳಿಸ್ತೀವಿ. ಯಾಕಂದರೆ ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ. ಸರ್ಕಾರಿ ಜಾಗ ಉಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಾನು ಒಬ್ಬ ಸದಸ್ಯನಾಗಿದ್ದು ನಾವು ಅವ್ರನ್ನೆಲ್ಲ ಕರಿತಾ ಇದ್ವಿ, ಈಗ ಹೋಗಿದೆ ದಯವಿಟ್ಟು ಹೊಡ್ಕೊಡೋಣ ಬಿಟ್ಕೊಡಿ ಅಂತೇಳಿ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ. ಆದರೆ ನೋಡಿ ಅದೇ ಇದ್ದ ತಕ್ಷಣ ಮತ್ತೆ ಕಂಪ್ನಿಯವರು ಏನು ಮಾಡಿದ್ದಾರೆ, ಹೋಗಿದ್ದಾರೆ ಹೈಕೋರ್ಟಲ್ಲಿ, ಸ್ಟೇ ಸಿಕ್ಕಿದೆ, ಯಾವುದೇ ರೀತಿ ಇದು ಯಥಾ ಪ್ರಕಾರ ಕಾಯ್ಕೋಬೇಕು ಅಂತೇಳಿ ಕೊಟ್ಟಿದ್ದಾರೆ. ಮತ್ತೆ ಜಂಟಿ ಸರ್ವೆಗೆ ಹಾಕಿದ್ದಾರೆ. ಜಂಟಿ ಸರ್ವೆ ಮಾಡೋಣ, ಜಂಟಿ ಸರ್ವೆ ಮಾಡಿಬಿಟ್ಟು ಏನಾದ್ರು ಇದ್ರೆ ಹೊಡೆಯೋಣ. ಏಕಾಏಕಿ ಏನು ಇಲ್ದಿರ ಯಾರೋ ಅವರು ಡಿ.ಟಿ ಯಾರೋ ಗೊತ್ತಿಲ್ಲ ಆ ಲೇಡಿ ಬಂದುಬಿಟ್ಟು ಏಕಾಏಕಿ ಹೊಡಿತಾರೆ ಅಂದರೆ ಎಲ್ಲಿದೆ ಸರ್ ಕಾನೂನು? ನಮಗೆ ರಕ್ಷಣೆ ಎಲ್ಲಿದೆ? ಇವತ್ತಿನ ದಿನ ಎಲ್ಲರೂ ಭಯಭೀತರಾಗಿದ್ದಾರೆ. ಇವತ್ತೇನು ಸಿ ಎ ಪಾರ್ಕವ್ರು ಅಲ್ಲಿ ಒಂದು ಮಾತು ಕೊಡ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಸರ್ವೆ ಮಾಡಿದ್ದೀವಿ 361 ಮನೆ ಮಾರ್ಕ್ ಆಗಿದೆ. ಎಲ್ಲಿ ಸ್ವಾಮಿ ಸರ್ವೆ ಮಾಡಿರೋದು? ಯಾರು ಸರ್ವೆ ಆಫೀಸರ್ ಬಂದಿರೋದು ಹೇಳಿ? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಬಂದು ಎದುರಿಸ್ಬಿಟ್ರೆ ಏನು ಎದುರ್ಕೊಳ್ಳೋರಿದ್ದಾರಾ? ಅದಕ್ಕೆ ನಮಗೇನಾಯಿತು, ಕಡಾಖಂಡಿತವಾಗಿ ಜನಗಳನ್ನೆಲ್ಲ ಅವೇರ್ನೆಸ್ ಮೂಡಿಸಿದ್ದೀವಿ. ಎಲ್ಲರಿಗೂ ಒಗ್ಗಟ್ಟು ಬಂದಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀವಿ, ಸಂದೇಶ ಅವರೇ ದಯವಿಟ್ಟು ಇಂಥ ತಪ್ಪು ಕೆಲಸಗಳನ್ನ ಮಾಡಬೇಡಿ ನೀವು. ಯಾಕೆ ಅಂದರೆ ನಿಮಗೂ ಎಚ್ಚರಿಕೆ ಹೇಳ್ಕೊಳ್ಳಿ, ನಿಮ್ಮ ಅಂಕೆ ಎಲ್ಲರೂ ಜನಗಳೇ, ಯಾರೋ ಮಾತು ಕೇಳ್ಕೊಂಡು ಇಲ್ಲಿ ಬರೋತಂತಲ್ಲ. ನಾವು ಕೂಡ ದುಡ್ಡು ಕೊಟ್ಟು ತಗೊಂಡಿರೋಂಥ ಜನಗಳು ಎಲ್ಲ ಕೂಡ ಹಿರಿಯ ನಾಗರಿಕ ಇದ್ಕೊಂಡು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಸಿ ಎ ಪಾರ್ಕ್ ಇದೆ, ಕೋರ್ಟು ಕಚೇರಿ ಇದೆ, ಕೇಸ್ ನಡೀತಾ ಇದೆ. ಸಿ ಎ ಪಾರ್ಕ್ ಅಂತಿದ್ರೆ BMRD ಅಧಿಕಾರಿಗಳು ಬರಲಿ ಸ್ವಾಮಿ, ನೋಟಿಸ್ ಕೊಡಿಸಿ, ನೋಟಿಸ್ ಕೊಟ್ಟುಬಿಟ್ಟು ತೆರವುಗೊಳಿಸೋಂಥ ಕಾರ್ಯ ಅವ್ರು ಮಾಡಲಿ. ನೀವೆಲ್ಲ ಬಂದ್ ಮಾಡೋದು, ನೀವು ಎತ್ಕೊಂಡ್ಬಂದು JCP ಅದಕ್ಕೆ ಹಿಂದಿನ ದಿವಸ 15 ದಿವಸದಿಂದ ಸರ್ವೆ ಮಾಡ್ತೀರಾ, JCP ತಂದು ತೋರಿಸ್ತೀರಾ. ನೀವ್ಯಾರು ಸ್ವಾಮಿ ಹೊಡಿಯೋಕ್ಕೆ? ನಿಮ್ಗೆ ಆದೇಶ ಕೊಟ್ಟಿದ್ದಾರಾ? ನೀವೇನು ಗೌರ್ಮೆಂಟ್ ಎಂಪ್ಲಾಯಿನಾ? ಹೊಡೆಯೋದಕ್ಕೆ JCP ಬಂದಿದೆ ಹೊಡಿತೀವಿ ಅಂತಂತವಾಗಿ ಶುರುವಾಗುತ್ತೆ. ಏನು ಅದಕ್ಕೆ ಮಾತು ಗಿತಿ ಮಿತಿ ಬೇಡವಾ? ಇಂಥ ಸುಳ್ಳು ಭರವಸೆಗಳನ್ನ ಫಸ್ಟು ನಿಲ್ಲಿಸಿ. ನಿಮ್ಮನ್ನು ನೀವೇ ಯಾಕೆ ಈ ಥರ ಕೆಳಮಟ್ಟಕ್ಕೆ ಕೆಳ್ಕೊಳ್ತಾ ಇದ್ದೀರಾ? ಯಾವ್ದಾರ ನೀವು ದೇವನ್ನಲ್ಲಿ ಶುರು ಮಾಡಿದ್ರಿ, 8 ತಿಂಗಳಿಂದ ನೀವು ಶುರು ಮಾಡಿದ್ರಿ, ಮಾತೇಳ್ತೀರಾ 11 ದಿವಸದಲ್ಲಿ ಡೆಮಾಲಿಷನ್ ಆಗುತ್ತೆ, 11 ಮನೆ ಹೋಗುತ್ತೆ. ಎಲ್ಲಿದೆ ಇವತ್ತು? 8 ತಿಂಗಳಾಯ್ತು, ಯಾವ್ದಾರ ಡೆಮಾಲಿಷನ್ ಮಾಡಿದ್ರ ನೀವು? ಯಾಕೆ ಅಂದರೆ ಮಾಡೋಕ್ಕಾಗಲ್ಲ, ಕಾನೂನಿದೆ, ಚೌಕಟ್ಟಿದೆ. ಎಲ್ಲಿದೆ ನೀವು ಹೊಡೆಯೋದಕ್ಕೆ? ಕಾನೂನಲ್ಲಿ ಅವಕಾಶ ಇದೆ ನೀವು ಬಂದು ಹೊಡೆಯೋದಕ್ಕೆ? ಅಧಿಕಾರಿ ಬರ್ಬೇಕು ಸ್ವಾಮಿ. ನೀವು ಬಂದು ಏಕಾಏಕಿ ಬಂದುಬಿಟ್ಟು ಎಲ್ಲರನ್ನೂ ಎದುರಿಸ್ತೀರಾ, ಗುಂಪು ಕಟ್ಕೊಂಡ್ಬರ್ತೀರಾ? ನಿಮ್ಮ ಮೇಲೆ ಈ ಕೂಡಲೇ ನಾವು ಜಿಗಣಿ ಸ್ಟೇಷನ್ಗೆ ಇವತ್ತು ಹೋಗ್ತಾ ಇದ್ದೀವಿ, FIR ಮಾಡ್ತೀವಿ. ಏನಾರು ಇದ್ರೆ ನೋಡಿ, ಈಗ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ. ನಾನು ಕೇಳ್ಕೊಳ್ತಾ ಇರೋದು, ನಾವು ರಾಜ್ಯದ ಒಬ್ಬ ಸದಸ್ಯನಾಗಿ ನನಗೆ ಒಂದು ರಕ್ಷಣೆ ಬೇಕು. ಈಗೂ ಕೂಡ ನಾನು ರಕ್ಷಣೆ ಇರೋದು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ನಾಳೆ ದಿವಸ ಏನೇ SC ST ಕೇಸ್ ಹಾಕೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ, ಹಾಕ್ತಾರೆ. ಅದನ್ನು ಫೇಸ್ ಮಾಡೋ ಶಕ್ತಿನೂ ನಮಗಿದೆ. ಈಗ ಆಲ್ರೆಡಿ ನೀವು ಏನು ಇಲ್ದಿರೋ ಸುಳ್ಳು ಭರವಸೆ ಇಟ್ಕೊಂಡು ಒಂದು ಕೇಸ್ನ FIR ಮಾಡಿದ್ದೀರಾ, ಏನೋ SC ST ಕೇಸ್ನ. ಇದು ನಾನು ಲಾಸ್ಟ್ ಟೈಮ್ ಯಾಕಂದರೆ ಸುಮ್ಮನಿದ್ದೀನಿ, ಇನ್ನೊಂದು ಸತಿ ಹಾಕಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರು ಹಾಕ್ತಾರೆ ಅವ್ರ ಮೇಲೆಲ್ಲ ಸೀದಾ ಹೋಗ್ಬಿಟ್ಟು CM ಇಂದ ಹಿಡಿದು ಎಲ್ಲರಿಗೂ ಮನವಿ ಕೊಡ್ತೀನಿ. ಯಾಕಂದರೆ ಸುಳ್ಳು ಕೇಸುಗಳು ನಿಮ್ಮ ಹಿನ್ನೆಲೆ ಏನಂತ ನನ್ನ ಹತ್ರ ಇದೆ. ನೀವು ಎಲ್ಲೆಲ್ಲಿ ಏನಾಗಿದೆ ನಿಮ್ಮ ಹಿನ್ನೆಲೆ ಪೂರ್ತಿ ನನ್ನ ಹತ್ರ ಇದೆ ಸ್ವಾಮಿ. ನಮಗೆ ಸತತವಾಗಿ ತೊಂದರೆಯನ್ನ ಕೊಡ್ತಿದ್ದಾರೆ ಸಂದೇಶ್ ಅಂತ ಹೇಳಿ ಕೂಡ ಒಂದಷ್ಟು ಆರೋಪ ಮಾಡಿದ್ದು ಹೀಗೆ. ಶ್ರೀಯುತ ಸಂದೇಶ್ ಅವರು ಬಂದು ಕಾಂಪೌಂಡನ್ನು ಒಡಿಸಿದ್ದಾರೆ. ಒಂದೇ ಒಂದು ವಿಚಾರ, ಕಾಂಪೌಂಡ್ ಒಡಿಸಿರೋ ವಿಚಾರಕ್ಕೆ ಮಾನ್ಯ ಹೈಕೋರ್ಟು ತಡೆಯಾಜ್ಞೆಯನ್ನು ನೀಡಿದೆ. ಏನು ತಡೆಯಾಜ್ಞೆ ಅಂದರೆ, ಅದು ರಾಜಕಾಲುವೆ ಇತ್ತು, ರಾಜಕಾಲುವೆಗೆ ತೆರವು ಮಾಡಬೇಕು ಅಂತೇಳಿ ಮಾನ್ಯ DT ಅವರು RI ಅವರು ಬಂದು ಕ್ಲಿಯರ್ ಮಾಡಿದ್ದಾರೆ. ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಿದೆ, ಸರ್ಕಾರಿ ಸ್ವತ್ತಿಗೆ ಯಾವುದೇ ನೋಟಿಸ್ ಬೇಡ ಅಂತ. ಆದರೂ ಸಹ ನೋಟಿಸ್ ಬೇಡ ಮಾಡುವಾಗ ಕೆಲವೊಂದು ನ್ಯೂನ್ಯತೆಗಳಿದ್ದಾಗ ಅವ್ರನ್ನ ಸರಿಪಡಿಸ್ಕೋಬೇಕಾಗಿತ್ತು. ನೋಟಿಸ್ ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ಇಲ್ಲ, ಅದು DT ಅವರು RI ಅವರು ಕೆಲಸವನ್ನು ಮಾಡಿದ್ದಾರೆ. ನಮಗಿಷ್ಟೇ, ಏನು ಸರ್ಕಾರಿ ಸ್ವತ್ತಿದೆ ಅದನ್ನು ಕಬಳಿಸಿದರೆ ಖಂಡಿತವಾಗಲೂ ತಾವು ಮುಟ್ಟುಗೋಲು ಹಾಕ್ಕೋಬೋದು ಸರ್ಕಾರ. ಇನ್ನಿತರೆ ವ್ಯಕ್ತಿಗಳು ಬಂದು ಬಡಾವಣೆಯಲ್ಲಿರೋ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ರೆಸಿಡಿಂಗ್ ಇನ್ ಮೋರ್ ದೆನ್ 60 years, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹೊರಗಡೆಯಿಂದ ಬರೋ ಜನ ಸುಮಾರು 60% ಜನ ಸೀನಿಯರ್ ಸಿಟಿಸನ್ ಇಲ್ಲಿ ವಾಸ ಮಾಡೋದ್ರಿಂದ ತಮ್ಮ ಜೀವನದ ಪೂರ್ತಿ ಉದ್ದಕ್ಕೂ ನೋವನ್ನು ನಲಿವನ್ನು ನೊಂದು ಈ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಶ್ರೀಯುತ ಲಕ್ಷ್ಮೀನಾರಾಯಣರವರು ಅಂದಿನ ಕಾಲದಲ್ಲಿ ಬಡಾವಣೆಯಿಂದ ಸೈಟ್ಗಳನ್ನು ಮಾಡಿ ಸೈಟನ್ನು ಮಾರಿರ್ತಾರೆ. ಅದು ನಮ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅಲ್ಲಿ CI ಇದೆಯಾ, ಪಾರ್ಕ್ ಇದೆಯಾ, ರಾಜಕಾಲುವೆ ಇದೆಯಾ, ಬಂಡಿ ದಡ ಇದೆಯಾ, ನಮಗೇನು ಗೊತ್ತಿಲ್ಲ. ನಾವು ಒಂದೇ ಒಂದು ವಿಚಾರ, ನಮ್ಮ ಬಡಾವಣೆಯಲ್ಲಿರುವ ಎಲ್ಲ ಜನರು ಭಯಭೀತರಾಗಿದ್ದಾರೆ. ಏನು, ನಿನ್ನೆ ಕಾಂಪೌಂಡ್ ಹಿಡಿದಿದ್ದಾರೆ, ನಾಳೆ ಮನೆ ಹೊಡಿತಾರೆ ಅಂತ. ನಾನು ಮಾನ್ಯ ಸಂದೇಶ್ ಅವ್ರಿಗಿಷ್ಟೇ,
ಇಡೀ ಆನೇಕಲ್ ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನು ಕಬಳೆ ಮಾಡಿರೋ ಜನ ಇದ್ದಾರೆ. ಮೊದಲು ಅವರನ್ನು ಒತ್ತುವರಿಯನ್ನು ತೆರವು ಮಾಡಿ, ತದಾದ ನಂತರ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರೋ ನಮ್ಮ ಜನಗಳ ಜೀವನಕ್ಕೆ ತಾವು ಕಲ್ಲಲ್ಲಿ ನೀರು ಹಾಕಿ ಅಲೆದಾಡುವಂಥ ಕೆಲಸವನ್ನು ಮಾಡಬೇಡಿ. ದಯವಿಟ್ಟು ತಮಗೇನಾದರೂ ಸರ್ಕಾರಿ ಸ್ವತ್ತನ್ನು ಉಳಿಸುವಂತಹ ಒಂದು ಮನೋಭಾವ ಇತ್ತು ಅಂತ ಹೇಳಿದ್ರೆ, ನಾವು ನಿಮ್ಮ ಜೊತೆಯಲ್ಲಿ ಒಗ್ಗೂಡಿಕೊಂಡು ಸರ್ಕಾರಿ ಸ್ವತ್ತನ್ನು ಉಳಿಸುವಂಥ ಕಾರ್ಯಕ್ಕೆ ನೀವು ಜೊತೆಯಲ್ಲಿ ಕೆಲಸವನ್ನು ಮಾಡೋಣ. ಹಾಗೆಯೇ ಈ ಹಿಂದೆ ಒಂದಷ್ಟು ಹೋರಾಟಗಳು ಆಗಿತ್ತು. ಹೋರಾಟಗಳನ್ನ ನಡೆಸಿದ್ದಂತವರೇ ಈಗ ಈ ಒಂದು ನಿಸರ್ಗ ಬಡಾವಣೆಯಲ್ಲಿ ಎಲ್ಲವೂ ಸರಿ ಇದೆ, ನಾವು ಕಾನೂನು ಹೋರಾಟ ನಡೆಸಿ ಅದನ್ನ ಸರಿ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿ ದ್ವಂದ್ವವನ್ನ ಮೂಡಿಸ್ತಿದ್ದಾರೆ ಎನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ನಿವಾಸಿಗಳು ತಮ್ಮ ಅಸಹಾಯಕತೆಯನ್ನ, ಅಸಮಾಧಾನವನ್ನು ಹೊರಹಾಕಿದ್ದು ಹೀಗೆ. ನಮ್ಮ ಬಡಾವಣೆ ಸುಮಾರು ಒಂದು 25ರಿಂದ 30 ವರ್ಷಗಳು ಆಗಿದೆ ಈ ಬಡಾವಣೆ ಪ್ರಾರಂಭ ಆಗಿ. ಅವತ್ತು ಇಲ್ಲಿದ್ದ ಪ್ರಾಬ್ಲಮ್ಗಳು ಇವತ್ತು ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡಿ ಕೆಲವರು ಜನಗಳಿಗೆ ಭಯಭೀತರಾಗಿ ಮಾಡೋಕ್ಕೆ ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಅದು ಯಾರೋ ಬೇರೆಯವರ ಒಂದು ಸ್ವಾರ್ಥ ಉದ್ದೇಶಗಳಿಂದ ಇನ್ಯಾರೋ ಕೆಲವರೆಲ್ಲ ಇದಕ್ಕೆಲ್ಲ ಬಂದು ತೊಂದರೆ ಕೊಡೋದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇವತ್ತು ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಸಾರ್ವಜನಿಕರಿಗೆ ಒಂದು ಮಾತು ಹೇಳ್ತಾಯಿದ್ರು, ಶಿಕ್ಷಣ, ಅದಾದ ನಂತರ ಸಂಘಟನೆ, ಅದಾದಮೇಲೆ ಹೋರಾಟ. ನಮ್ಮ ಬಡಾವಣೆಯಲ್ಲಿ ಶಿಕ್ಷಣ ಪಡೆದವರಂತೂ ತುಂಬ ಜನ ಇದ್ದಾರೆ, ಆದರೆ ಅವರಿಗೆ ಸಂಘಟನೆದೊಂದು ಕೊರತೆ ಇತ್ತು. ಆ ಒಂದು ಕೊರತೆಯನ್ನು ಇವತ್ತು ನಾವೆಲ್ಲರೂ ಸೇರಿ ಸಂಘಟನೆಯರಾಗಿದ್ರಿ, ಸಂಘಟನೆ ಆಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಯಾರೇ ಬಂದು ನಮಗೇನೇ ತೊಂದರೆ ಕೊಡೋದಕ್ಕಾಗಲಿ, ಏನೇ ಭಯ ಭೀತ ಪಡೋದಕ್ಕೆ ನಾವು ಯಾರು ಭಯಪಡಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಅದು ಏನೇ ತೊಂದರೆಗಳು ಬರಲಿ ನಾವು ಫೇಸ್ ಮಾಡ್ತೀವಿ. ಇವತ್ತು ಯಾರು ನಮ್ಗೆ ತೊಂದರೆ ಕೊಡೋಕ್ಕೆ ಬಂದಿದ್ದಾರೆ, ನಾವು ಇವತ್ತೇನು ಸಭೆ ಸೇರಿದ್ವಿ, ಎಲ್ಲರೂ ಸೇರಿದ್ವಿ. ಇನ್ನೂ ತುಂಬ ಜನ ಬರಬೇಕಾಗಿತ್ತು, ಬಂದಿಲ್ಲ. ಆದರೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಥರ ನಮ್ಮಲ್ಲಿ ಸಣ್ಣ ಪುಟ್ಟ ವಿಷಯಗಳು ತೊಂದರೆಗಳಿದ್ದರೆ ನಾವು ಬಗೆಹರಿಸ್ಕೊಳ್ತೀವಿ. ನಮ್ಮಲ್ಲಿ ಈಗ BMD ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರೇ ಬಂದು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ, ಖಾತಾಗಳು ಮಾಡಿಕೊಟ್ಟಿದ್ದಾರೆ, ಪ್ಲಾನ್ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಅವ್ರು ಏನು ನಮಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇದೆಯೋ ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡ್ತೀವಿ. ಆದರೆ ಯಾರೋ ಬೇರೆಯವರು ಒಂದು ಸ್ವಾರ್ಥಕ್ಕೋಸ್ಕರ ಇನ್ಯಾರೋ ಬೇರೆಯವ್ರ ಕಡೆಯಿಂದ ಈ ಜನಗಳಿಗೆ ಧಮಕಿ ಹಾಕ್ಸೋದು, ಈ ರೀತಿ ತೊಂದರೆಗಳು ಕೊಡೋದು, ಇವೆಲ್ಲ ಮಾಡೋದು ಬೇಡ. ಯಾಕೆಂದರೆ ಎಲ್ಲರೂ ಎಜುಕೇಟೆಡ್ ಆಗಿದ್ದೀವಿ. ಇವತ್ತು ಬಾಬಾ ಸಾಹೇಬ್ರು ಏನು ಹೇಳಿದ್ದಾರೆ ಅದ್ರ ಥರ ನಾವು ಸಂಘಟನೆನೂ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇ ತೊಂದರೆಗಳಾದರೂ ನಾವು ಹೋರಾಟ ಮಾಡ್ತೀವಿ. ಇವತ್ತು ಯಾರೋ ಒಬ್ಬರು ಬಂದ್ಬಿಟ್ಟು 360 ಮನೆ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಅದು ಎಲ್ಲ ಅಕ್ರಮವಾಗಿದೆ ಅಂಥೇಳಿ ಇಲ್ಲಿ ಬಂದು ಹೇಳ್ಬೋದು. ಇವತ್ತು ಇಲ್ಲಿ ಸುಮಾರು ಒಂದು 30 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಿಂಟ್ ಮಾಡ್ಕೊಂಬಂದು ಯಾರೋ ಸೈಟ್ಗಳು ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ. ಎಲ್ಲರೂ ಸಹ ಕಷ್ಟಪಟ್ಟು ದುಡಿದು ಮತ್ತು ಲೋನ್ ತಗೊಂಡು ಸೈಟ್ಗಳು ತೊಗೊಂಡಿದ್ದಾರೆ, ಮತ್ತು ಮನೆಗಳು ಕಟ್ಟಿದ್ದಾರೆ. ಇವತ್ತು ಲೋನ್ಗಳು ಕಟ್ತಾ ಇದ್ದಾರೆ. ಇವತ್ತು ತಗೊಳ್ಳೋಂಥ ಸ್ಯಾಲ್ರಿಯಲ್ಲಿ 70% ಲೋನೇ ಕಟ್ತಾ ಇದ್ದೀವಿ ನಾವು. ಈ ಕಡೆ ಸೈಟ್ಗೂ ಕಟ್ತಾ ಇದ್ದೀವಿ, ಈ ಕಡೆ ಮನೆ ಕಟ್ಟಿದ್ದಕ್ಕೂ ಕಟ್ತಾ ಇದ್ದೀವಿ. ಯಾರೋ ಬಂದ್ಬಿಟ್ಟು ಇಲ್ಲಿ ಇದು ಅಕ್ರಮ ಆಗ್ಬಿಟ್ಟಿದೆ, ಇದು ಬಂಡಿದಾಡ, ಇದು ರಾಜಕಾಲುವೆ, ಇದು ಕಾಲ್ದಾರಿ ಅಂತಲ್ಲಿ ಇವತ್ತು ಬಂದು ಹೇಳ್ತಾ ಇದ್ದಾರೆ. 30 ವರ್ಷದಿಂದ ಯಾರಿಗೂ ಕಾಣಿಸಿಲ್ವಾ? ಅದು ಇವತ್ತು BMD ಪ್ಲಾನ್ ಆದಮೇಲೆ ಕೆಲವೆಲ್ಲ ಮಾಡಿಫೈ ಆಗಿರುತ್ತೆ. ಈ ಯಾವುದೋ ಬಂಡಿದಾಡ ಆಗಲಿ, ಕಾಲ್ದಾರಿಗಳಾಗಲಿ, ರಾಜಕಾಲುವೆಗಳಾಗಲಿ, ಯಾವುದು ಮುಂದಕ್ಕೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ BMD ಅವರೇ ಪ್ಲಾನ್ ಕೊಟ್ಟಿದ್ದಾರೆ. ಈ ಥರ ನೀವೊಂದು ಮಾಡಿಫೈ ಮಾಡಿಕೊಂಡು ನೀರು ಹೋಗೋದಕ್ಕಾಗಲಿ, ಬಂಡಿದಾಡಕ್ಕೆ ಅದಕ್ಕೆ ಸಪ್ರೇಟ್ ಒಂದು ರೋಡ್ಗಳಾಗಲಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಇದು ನಮ್ಮ ಬಡಾವಣೆ ತುಂಬ ಫೇಮಸ್ ಆಗಿತ್ತು. ಇದು ಆನೇಕಲ್ ತಾಲೂಕಿಗೆ ಇದು ಒಂದು ಒಳ್ಳೆ ಸುಸಜ್ಜಿತವಾದಂಥ ಬಡಾವಣೆ. ಇದು ಫೇಮಸ್ ಆಗಿರೋದ್ರಿಂದ ಕೆಲವರೆಲ್ಲ ಹೊಟ್ಟೆವರಿಗೆ ಮಾಡ್ತಾ ಇದ್ದಾರೋ ಇಲ್ಲ ಇನ್ನೇನೋ ಬೇರೆ ಉದ್ದೇಶಗಳು ಇಟ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದಕ್ಕೆಲ್ಲ ಮುಂದಕ್ಕೆ ನಾವು ಫುಲ್ ಸ್ಟಾಪ್ ಇಡ್ತೀವಿ. ಯಾಕಂದರೆ ಇವತ್ತು ನಾವು ಸಂಘಟನೆ ಆಗಿದ್ದೀವಿ, ಪ್ರತಿಯೊಬ್ಬರು ನಾವು ಸಂಘಟನೆ ಆಗಿದ್ದೀವಿ. ಇನ್ನು ಮುಂದೆ ಯಾರು ಈ ರೀತಿ ನಮಗೆ ತೊಂದರೆ ಕೊಡೋಕ್ಕಾಗೋದಿಲ್ಲ. ನಮ್ಮ ಇವತ್ತು ಬಿಲ್ಡರ್ ಕೂಡ ಸಹ ನಮ್ಮ ಜೊತೆಲಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತಿದೆ. ನಮ್ಮ ಅಡ್ವೊಕೇಟ್ಸ್ ಇದ್ದಾರೆ, ನಮ್ಮ ನಿಪ್ಮ್ಯಾಟ್ನ ಎಲ್ಲ ಟ್ರಸ್ಟಿಗಳು ಇದ್ದಾರೆ. ನಾವು ಮುಂದಿನ ದಿನದಲ್ಲಿ ಅಸೋಸಿಯೇಷನ್ ಕೂಡ ಮಾಡ್ತೀವಿ. ಈ ಥರ ಮುಂದಕ್ಕೆ ಯಾರು ಬಂದಿಲ್ಲ ನಮಗೆ ಧಮಕಿಗಳು ಹಾಕೋದಾಗಲಿ, ದೌರ್ಜನ್ಯಗಳು ಮಾಡೋದಾಗಲಿ, FIR ಮಾಡ್ತೀನಿ ಅಂತ ಹೇಳೋದಾಗಲಿ, ಈ FIRಗಳಿಗೆ ಯಾವುದಕ್ಕೂ ಭಯಪಡಲ್ಲ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಅಂದ್ರೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುತ್ತಮುತ್ತಲು 10,000ಕ್ಕೂ ಹೆಚ್ಚು ಸೈಟ್ಗಳನ್ನ ಮಾರಾಟ ಮಾಡಿದಂತ ಒಂದು ಪ್ರತಿಷ್ಠಿತ ಬಿಲ್ಡರ್ ನಿರ್ಮಾಣ್ ಶೆಲ್ಟರ್ಸ್. ಆದ್ರೆ ಕಾಲ ಉರುಳಿದಂತೆ ಇಲ್ಲೊಂದಷ್ಟು ವ್ಯಾಪಾರೀಕರಣಕ್ಕಾಗಿ ಅಲ್ಲಿನ ಕುಟುಂಬದ ಗೊಂದಲಗಳಿಂದಾಗಿ ಈಗ ಇಲ್ಲಿ ನಡೆದಿರುವಂತಹ ಅಕ್ರಮಗಳೆಲ್ಲವೂ ಕೂಡ ಬಯಲಾಗ್ತಾ ಇದೆ, ಎಲ್ಲವೂ ಕೂಡ ಬೀದಿಗೆ ಬರ್ತಾ ಇದೆ. ಲಕ್ಷ್ಮೀನಾರಾಯಣರವರಿಗೆ ಇದ್ದಂತ ಆ ಒಂದು ಹೆಸರು ಇವತ್ತು ಹಾಳಾಗ್ತಾ ಇದೆ. ಇದೆಲ್ಲ ಕೂಡ ಸ್ವಾರ್ಥಕ್ಕಾಗಿಯೇ ನಡೆದಿರುವಂತದ್ದು ಹೊರತು ಇಲ್ಲಿನ ನಿವಾಸಿಗಳು ಅಮಾಯಕರು ತಿಳಿದೇ ನಿವೇಶನಗಳನ್ನ ಖರೀದಿಸಿಬಿಟ್ಟಿದ್ದಾರೆ. ಅದನ್ನ ಸರಿ ಮಾಡಿಕೊಳ್ಳುವಂತ ಒಂದು ಹಂತದಲ್ಲಿ ಅವರಿದ್ರೆ ಆ ಒಂದು ನಿಯಮಗಳ ಉಲ್ಲಂಘನೆಯನ್ನ ಮತ್ತೋರ್ವರು ಎನ್ಕ್ಯಾಶ್
ಅಡ್ಜಸ್ಟ್ ಮಾಡ್ಕೊಂಡು ಆ ಒಂದು ನಿಯಮಗಳನ್ನ ತಿರುಗುಬಾಣವಾಗಿ ಇಲ್ಲಿ ಒಂದಷ್ಟು ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಿದ್ದಾರೆ ಎನ್ನುವಂತಹ ಕೂಗುಗಳು ಇಲ್ಲಿ ಅಕ್ರಮವನ್ನ ತೆರವುಗೊಳಿಸೋದಕ್ಕೆ ಬಂದಿದ್ದಾರಾ, ಅಥವಾ ಇಲ್ಲಿ ಒಂದಷ್ಟು ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಮಾಡಿ ಆ ಮುಖಾಂತರ ಈ ಒಂದು ಸ್ವತ್ತಿನ ಮೇಲೆ ಹಕ್ಕನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸಂದೇಶ್ ಅವರನ್ನ ಬಳಸ್ಕೊಳ್ತಿದ್ದಾರಾ? ಇದೆಲ್ಲವೂ ಕೂಡ ಒಂದಷ್ಟು ನಿವಾಸಿಗಳಲ್ಲಿ ಗೊಂದಲಗಳಿದೆ. ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.